67ರಲ್ಲಿ ಒಂದು ದಿವಸ ಬೆಳಿಗ್ಗೆ 8 ಗಂಟೆಗೆ ಅವರಿಗೆ ಸ್ವಂತ ಜೀವನಕ್ಕೆ ಒಂದು ಚಪ್ಪಲಿ ಅಂಗಡಿ ಇತ್ತು. ಆ ಚಪ್ಪಲಿ ಅಂಗಡಿ ಹತ್ರ ಇದೇ ಮನುಷ್ಯ, ದೇವತಾ ಮನುಷ್ಯ, ಜೀಪ್ನಲ್ಲಿ ಬಂದು ಲಾರಿಯಲ್ಲಿ ಒಂದಷ್ಟು ಜನರನ್ನು ಕರ್ಕೊಂಡು ಬಂದು ಪೆಟ್ರೋಲ್ ಎಲ್ಲ ತಗೊಂಡು ಬಂದು ಅವರು ಅಂಗಡಿಗೆ ಬಂದಿದ್ದಾರೆ. ಆವಾಗ ಈ ಒಂದು ಬಾಗಿಲುಗಳು, ಹಲಿಗೆ ಬಾಗಿಲುಗಳೆಲ್ಲ ಇತ್ತು. ಒಂದು ಬಾಗಿಲು ತೆಗೆದು ಅದನ್ನು ಆಚೆ ಬದಿಗಿಟ್ಟು ಮತ್ತೊಂದನ್ನು ಹಾಗೆ ತೆಗೆದು ಓಪನ್ ಮಾಡುವಂಥದ್ದು, ಅದಕ್ಕೆ ಒಂದು ರಾಡ್ ಸಿಕ್ಕಿಸಿ ಅದಕ್ಕೆ ಲಾಕ್ ಮಾಡುವಂಥದ್ದು. ಇಂಥ ಅಂಗಡಿ ಇದ್ದಂಥ ಅವರು ಒಂದು ಬಾಗಿಲನ್ನು ತೆಗೆದು ಬಹಿರ್ದೆಸೆಗೆ ಅಂತ ಎದುರು ಬಲ್ಲೆಯ ನಡುವೆ ಹೋಗಿ ಮೂತ್ರ ಮಾಡಲಿಕ್ಕೆ ಕೂತಿದ್ದಾರೆ. ಆವಾಗ ಈ ಗ್ಯಾಂಗ್ ಬಂದು ಅವರ ಅಂಗಡಿಯೊಳಗೆ ಪೆಟ್ರೋಲ್ ಡೀಸೆಲ್ ಎಲ್ಲ ಹಾಕಿ ಅವರ ಒಂದಷ್ಟು ಸಾಹಿತ್ಯಗಳು, ಅವರ ಅಂಗಡಿಯ ಚಪ್ಪಲಿಗಳು, ಮತ್ತೊಂದು ಇನ್ನೊಂದು ಎಲ್ಲವನ್ನು ಸುಟ್ಟಾಕಿದರು. ಇವರಲ್ಲಿ ಕೂತ್ಕೊಂಡು ಬಲ್ಲೆಯಲ್ಲಿ ಯಾರಿಗೂ ಕಾಣದಾಗೆ ಎಲ್ಲವನ್ನು ನೋಡ್ತಾ ಇದ್ದಾರೆ. ಇದು ಅವರ ಡೈರಿಯಲ್ಲಿದ್ದಂಥ ವಿಚಾರ, ಪ್ರತ್ಯಕ್ಷವಾಗಿ ಅವರು ನಮ್ಮ ಹತ್ರ ಹೇಳಿದಂಥ ವಿಚಾರ. ಇಷ್ಟು ಮಾತ್ರ ಅಲ್ಲ, ಈ ಬಗ್ಗೆ ಅವರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ತಗೊಳ್ಳಿಕ್ಕೆ ಪೊಲೀಸರು ತಯಾರಿಲ್ಲ. ಏನು ಮಾಡಬೇಕು? ಅದರ ನಂತರ ಈಗೆಲ್ಲ ಆಯಿತು ಅಂತೇಳಿ ರೈತರ ಸಹಾಯ ಮಾಡುವಂಥ ಕೆಲಸವನ್ನು ನಿಲ್ಲಿಸಲಿಲ್ಲ. ಅದರ ಬದಲಿಗೆ ನಮ್ಮಲ್ಲೆಲ್ಲ ಈ ಸಿಯಾಳ ಎಳನೀರು ಇದೆಯಲ್ಲ, ಅದನ್ನು ಕೆತ್ತು ಒಂದು ಬೀಸತ್ತಿ ಅಂತ ಹೇಳ್ತಾರೆ, ಚೂರಿ, ಒಂದಿಷ್ಟುದ್ದ ಕತ್ತಿ. ಆ ಕತ್ತಿಯನ್ನು ಯಾವಾಗಲೂ ಕಂಕುಳಲ್ಲಿ ಇಟ್ಕೊಂಡೇ ರೈತರ ಸಭೆಗೆ ಹೋಗ್ತಾ ಇದ್ರು. ಹಾಗೆಂತೇಳಿ ಒಂದೇ ಒಂದು ಮನುಷ್ಯನ ಮೇಲೆ ಗುಂಡಾಗಿರಿ ಮಾಡಿದವರು ಅಥವಾ ಚೂರಿ ಹಾಕಿದವರು ಎಳಿತಿತ್ತಾ ಇರಲ್ಲ. ಯೋಚನೆ ಮಾಡಿ, ಎಂಥ ಗಂಭೀರ ಪರಿಸ್ಥಿತಿ. ಅದೇ ಎಳಚಿತ್ತಾರಿಗೆ ಇನ್ನೊಂದು 6 ತಿಂಗಳು 1 ವರ್ಷದೊಳಗೆ ಕೊಯ್ಯೂರು ಗ್ರಾಮದಲ್ಲಿ ಅವರ ಮೇಲೆ ಅಟ್ಯಾಕ್ ಆಯಿತು. ಈಗ ಆನೆ ಮಾವುತ ಸತ್ತಲ್ವಾ, ನಾರಾಯಣ ಮತ್ತು ಯಮುನಾ ಅನ್ನುವ ಇಬ್ಬರನ್ನು ಧರ್ಮಸ್ಥಳದಲ್ಲಿ 2013ರಲ್ಲಿ ಸೌಜನ್ಯ ಕೊಲೆ ಆಗೋದಕ್ಕಿಂತ 15 ದಿವಸ ಹಿಂದೆ ಅವರ ಕೊಲೆ ಆಗಿತ್ತು. ಆ ಜಾಗದಲ್ಲಿ ಅವರ ಮನೆ, ಅವರ ಹೆಸರಲ್ಲಿ ದಾಖಲೆ ಇರುವಂಥ ಮನೆ ಇರುವ ಜಾಗದಲ್ಲಿ ಈಗ ಅಯೋಧ್ಯೆ ಅಂತ ಹೇಳುವಂಥ ಒಂದು ಲಾಡ್ಜ್ ನಿಂತಿದೆ. ಈ ಕೊಲೆಗಾರರ ಬಗ್ಗೆ ನೇರವಾಗಿ ಅವರ ಹೆಂಡತಿ ಮಕ್ಕಳು ಕಂಪ್ಲೇಂಟ್ ಕೊಟ್ಟರು. ಇವತ್ತಿನವರೆಗೂ ಅದು ತನಿಖೆ ಆಗಿಲ್ಲ. ಹೀಗೆ ಮಾಡಿದರೆ ಜನಸಾಮಾನ್ಯರಿಗೆ ಇದರ ವಿರುದ್ಧ ದೂರು ಕೊಡಲಿಕ್ಕೆ ಧೈರ್ಯ ಬಂದೀತ. 1987ರಲ್ಲಿ ಪದ್ಮಲತಾ ಕೊಲೆ ಪ್ರಕರಣ ನಡೆಯಿತು. ಡಿಸೆಂಬರ್ ತಿಂಗಳಲ್ಲಿ 20ನೇ ತಾರೀಕಿಗೆ ಕಾಲೇಜಿನ ಕಾಂಪಿಟಿಷನ್ಗಳನ್ನೆಲ್ಲ ಮುಗಿಸಿಕೊಂಡು ಮನೆಗೆ ಬರ್ತಾ ಇದ್ದಂಥ ಪದ್ಮಲತಾ ಅನ್ನುವಂಥ ಹೆಣ್ಣು ಮಗಳನ್ನು, ಈ ಪದ್ಮಲತಾ ಬೇರೆ ಯಾರೂ ಅಲ್ಲ, ನಮ್ಮ ರೈತ ಸಂಘದ ಧರ್ಮಸ್ಥಳ ಗ್ರಾಮದ ಅಧ್ಯಕ್ಷರ ಮಗಳು. ಅವಳ ಸ್ವಂತ ತಂದೆಯ ತಂಗಿ ಹೇಳಿದ್ದು, ನೋಡಲ್ಲಿ ಪ್ರಿನ್ಸಿಪಾಲರು ಕರೀತಾರೆ ಅಂತ. ಪ್ರಿನ್ಸಿಪಾಲರ ಕಾರ್ ಪಕ್ಕದಲ್ಲಿ ನಿಂತ್ಕೊಂಡಿತ್ತು. ಹೆಣ್ಣು ಮಗಳು ಪ್ರಿನ್ಸಿಪಾಲರ ಕಾರ್ನ ಹತ್ರ ಹೋದಾಗ ಅವಳನ್ನು ಎಳೆದು ಕಾರ್ನೊಳಗೆ ಹಾಕಿ ಇದೇ ದೊಡ್ಡ ಮನುಷ್ಯರ ತಮ್ಮ ಮತ್ತು ಪ್ರಿನ್ಸಿಪಾಲರು ಎಳ್ಕೊಂಡು ಹೋದವರು ಫೆಬ್ರವರಿ 16ನೇ ತಾರೀಕಿಗೆ ಕೊಳೆತ ಸ್ಥಿತಿಯಲ್ಲಿ, ಕೈಕಾಲು ಕಟ್ಟಿ ಹಾಕಿದ ಸ್ಥಿತಿಯಲ್ಲಿ ಆಕೆಯ ಶವ ಸಿಕ್ಕಿತು. ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದಾಗ ಪೊಲೀಸರು ಕಂಪ್ಲೇಂಟ್ ತಗೊಳ್ಳಿಕ್ಕೆ ತಯಾರಿಲ್ಲ. ನನ್ನ ಸ್ವಂತ ಹಸ್ತಾಕ್ಷರದಲ್ಲಿ ಬರೆದು ಕೊಟ್ಟಿದ್ದೇನೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದಕ್ಕೆ ತಯಾರಿಲ್ಲ ಪೊಲೀಸರು. ನಾನು ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎದುರೇ ಕೂತ್ಕೊಂಡು ನಾನು ಈಗ ಧಿಕ್ಕಾರ ಹಾಕಿ ಘೋಷಣೆ ಹೊಡಿಬೇಕಾ ಅಥವಾ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀರಾ ಅಂತ ಕೇಳಿದಾಗ ಅವರಲ್ಲಿಂದ ಎದ್ಕೊಂಡು ಹೊರಗೆ ಜಗಳಿಗೆ ಬಂದಲ್ಲಿಯೂ ಕೂಡ ಇದೇ ಪ್ರಶ್ನೆಯನ್ನು ಕೇಳುತ್ತೆ. ನಾನು ನಮ್ಮೊಟ್ಟಿಗೆ ಒಂದಷ್ಟು ಜನ ಕಾರ್ಯಕರ್ತರೆಲ್ಲ ಇದ್ದರು. ಇದೇ ಪ್ರಶ್ನೆಯನ್ನು ಕೇಳುವಾಗ ಪಕ್ಕದಲ್ಲೇ ತಾಲೂಕು ಆಫೀಸ್ ಇದೆ, ತಹಶೀಲ್ದಾರ್ ಎದ್ದು ಊಟಕ್ಕೆ ಹೋಗ್ತಾ ಇದ್ದಾರೆ. ಚನ್ನಗಂಗಪ್ಪ ಅನ್ನೋರು ಈಗ ತುಮಕೂರಿನಲ್ಲಿ ಗುಣಿಗಲ್ನ ಹತ್ರ ಒಂದಷ್ಟು ಕೃಷಿಯೆಲ್ಲ ಮಾಡ್ಕೊಂಡಿದ್ದಾರೆ. ಅವರು ಏನ್ರಿ ನಿಮ್ಮದು ಗಲಾಟೆ ಅಂತ ನನ್ನ ಪರಿಚಯ ಇತ್ತು. ಅವರಿಗೆ ಕೇಳಿದ್ದಕ್ಕೆ ನಾನು ಹೇಳಿದೆ, ಕಂಪ್ಲೇಂಟ್ ಕೊಟ್ಟರೆ ರಿಜಿಸ್ಟರ್ ಮಾಡಿ. ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ಏನಾಗಬೇಕು? ಇದಕ್ಕಾಗಿ ಒಂದು ಕಂಪ್ಲೇಂಟ್ ತಮ್ಮನ ಮೇಲೆ, ಅವರ ಕುಟುಂಬದವರ ಮೇಲೆ ರಿಜಿಸ್ಟರ್ ಆಗಿದೆ ಬಿಟ್ಟರೆ, ಧರ್ಮಸ್ಥಳದಲ್ಲಿ ಯಾರೇ ಹೋಗಿ ಕಂಪ್ಲೇಂಟ್ ಕೊಟ್ಟರು ಬೆಳ್ತಂಗಡಿ ಸ್ಟೇಷನ್ನಲ್ಲಿ ಇದುವರೆಗೆ, ಅದು ಚಿಕ್ಕ ಕೆಂಪಮ್ಮನವರಿಗೆ, ಮಂಡ್ಯ ಜಿಲ್ಲೆಯವರಿಗೆ ಒಡನಾಡಿ ಸಂಸ್ಥೆಯವರಿಗೆ ಕಳಿಸಿದ್ದು ಅವರಿಗೆ ಅರ್ಥ ಆಗಿರಬೇಕು. ಒಂದು ದೂರು ದಾಖಲಾಗುವುದಿಲ್ಲ ಅಂತ ಹೇಳಿದರೆ ಕ್ರೌರ್ಯ ಎಷ್ಟು ಆಳವಾಗಿದೆ ಅನ್ನುವಂಥದ್ದನ್ನು ಯೋಚನೆ ಮಾಡಿ. ಪದ್ಮಲತಾ ಕೊಲೆ ಈ 48 ಇದು ಫೆಬ್ರವರಿ 16ಕ್ಕೆ ಹೊಣ ಸಿಕ್ಕಿದ್ದಾದರೆ, ಅದರ ಮೊದಲು ಒಂದು ದಿವಸ ಪೊಲೀಸ್ನವರು ದೇವಾನಂದರ ಮನೆಗೆ ಬರ್ತಾರೆ, ಪದ್ಮಲತಾ ತಂದೆಯ ಮನೆಗೆ ಬರ್ತಾರೆ. ಮನೆಗೆ ಬಂದು ಮನೆಯಲ್ಲಿ ತನಿಖೆ ಮಾಡಲಿಕ್ಕೆ ಉಂಟು ಅಂತ ಹೇಳ್ತಾರೆ. ಕೂಡಲೇ ಅವರು ಪಕ್ಕದ ಮನೆಗೆ ಓಡಿ ಹೋಗಿ ನನಗೆ ತಿಳಿಸ್ತಾರೆ. ನಾವೊಂದು 10-15 ಜನ ಕಾರ್ಯಕರ್ತರು ಹೋಗಬೇಕಾದ್ರೆ ಇವರು ತನಿಖೆ ಎಲ್ಲ ಆಗುವಾಗ ಮಧ್ಯಾಹ್ನ ಆಗಿದೆ. ಒಳ್ಳೆ ಮಳೆಗಾಲ, ತೋಡಿನಲ್ಲಿ ನೀರು ಹರಿತಾ ಉಂಟು. ಆ ತೋಡು ದಾಟಿಯೇ ಈಚೆ ಬರಬೇಕು. ಪೊಲೀಸರು ಬಂದದ್ದು ಧರ್ಮಸ್ಥಳದ ವಾಹನದಲ್ಲಿ, ಪೊಲೀಸ್ ವಾಹನದಲ್ಲಿ ಅಲ್ಲ.
ನನಗೆ ಕೂಡಲೇ ಸಂಶಯ ಆಯಿತು. ಇದು ಈ ದೇವಾನಂದರನ್ನೇ ಅಪರಾಧಿ ಮಾಡುವುದಕ್ಕೆ ಬೇಕಾಗಿ ಇವರು ಈ ಕತೆ ಕಟ್ಟಿ ಇಲ್ಲಿ ತನಿಖೆ ಮಾಡ್ತಾ ಇರೋದು ಅಂತ. ಈ ತನಿಖೆಯಲ್ಲಿ ಏನು ಸಿಕ್ಕಿತು ವರದಿ ಕೊಡದಿದ್ದರೆ ನಿಮ್ಮನ್ನು ಹೋಗಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಅವರು ಬಂದದ್ದು ಖಾಸಗಿ ವಾಹನ ಆದ್ದರಿಂದ ಅದರ ಗಾಳಿ ತೆಗಿಲಿಕ್ಕೆ ಅವರ ವಾಹನದಲ್ಲಿ ಹೋಗದ ಹಾಗೆ ಮಾಡುವುದಕ್ಕೆ ನಾವು ಹೋದಾಗ ಕೊನೆಗೆ ಏನೂ ಸಿಕ್ಕಲಿಲ್ಲ ಅನ್ನುವಂಥ ನಿಲ್ ರಿಪೋರ್ಟ್ ಕೊಟ್ಟು ಹೋದರು. ಯೋಚನೆ ಮಾಡಿ ಅಲ್ಲಿಯ ಕ್ರೌರ್ಯ. ಕಾರಣ ಏನು ಅಂದರೆ ದೇವಾನಂದರ ಮನೆಯ ಹಿಂಬದಿಯಲ್ಲಿ 10-17 ಜನ ಮಲೆಕುಡಿಯ ಜನಾಂಗದವರು, ದಲಿತರು, ಸರ್ಕಾರಿ ಭೂಮಿಯಲ್ಲಿ ಕೃಷಿ ಮಾಡಿ ರಬ್ಬರು, ಕರಿಮೆಣಸು, ಬೇರೆ ಬೇರೆ ಕೃಷಿಯೆಲ್ಲ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಅವರ ಭೂಮಿಯನ್ನೆಲ್ಲ ಬಲಾತ್ಕಾರವಾಗಿ ಸ್ವಾಧೀನ ಮಾಡಿ ಧರ್ಮಸ್ಥಳಕ್ಕೆ ಸೇರಿಸಿಕೊಳ್ಳುವುದಕ್ಕೆ 17 ಕುಟುಂಬಗಳನ್ನು ಒಕ್ಕಲೆಬ್ಬಿಸಿದ್ರು. ಆಮೇಲೆ ಮಾಡಿದಂಥ ಪ್ರಯತ್ನ. ಇನ್ನೊಂದು, ಧರ್ಮಸ್ಥಳ ಗ್ರಾಮದಲ್ಲಿ ಇಂಥ ಯಾರೆಲ್ಲ ಸರ್ಕಾರಿ ಭೂಮಿಯಲ್ಲಿ ಕೃಷಿ ಮಾಡಿದ್ದಾರೋ ಅವರನ್ನೆಲ್ಲ ಒಟ್ಟು ಮಾಡಿ ನಾವು ಅಕ್ರಮ ಸಕ್ರಮದಲ್ಲಿ ಅವರಿಗೆ ಆ ಭೂಮಿಯನ್ನು ಕೊಡಬೇಕು ಅನ್ನುವಂಥ ಚಳವಳಿ ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ಸಂಘಟಿಸಿದಾಗ ಆ ಚಳವಳಿಯ ಭಾಗವಾಗಿ ಸಕ್ರಿಯವಾಗಿ ಕೆಲಸ ಮಾಡಿದವರು ದೇವಾನಂದರು. ವೇದವಲ್ಲಿ ಟೀಚರು. ಇದಕ್ಕಿಂತಲೂ 8-9 ವರ್ಷದ ಹಿಂದೆ 1978-79ರಲ್ಲಿ ವರ್ಷ ಅಂತ್ಯದಲ್ಲಿ ಇದೇ ರೀತಿ ಸ್ಕೂಲ್ ಡೇ ಸಂದರ್ಭದಲ್ಲಿ ಅವರನ್ನು ಯಾಕೆ ಹಿಂಸೆ ಮಾಡಿದರು ಅಂತ ಕೇಳಿದರೆ, ಅವರ ಹಿಂದೆ ಇದ್ದಂಥ ಹೆಡ್ ಮಾಸ್ಟರ್ ರಾಮಕೃಷ್ಣ ನೂರಿತಾಯರು ರಿಟೈರ್ ಆಗುವಾಗ ಇವರು ಸೀನಿಯರ್ ಮೋಸ್ಟ್ ಏಡೆಡ್ ಶಾಲೆಯಲ್ಲಿ ಸೀನಿಯರ್ ಮೋಸ್ಟ್ ಆಗಿದ್ದವರಿಗೆ ಹೆಡ್ ಮಿಸ್ಟ್ರೆಸ್ ಪೋಸ್ಟ್ ಸಿಗಬೇಕು, ಮುಖ್ಯೋಪಾಧ್ಯಾಯರ ಸ್ಥಾನ ಸಿಗಬೇಕು ಅಂತ ನಿಯಮ ಇತ್ತು. ಆ ನಿಯಮದ ಪ್ರಕಾರ ಅವರು ಕೇಳಿದ್ದಕ್ಕೆ ಇಲಾಖೆಯಿಂದ ಮಾಡಿಸಿಕೊಂಡು ಬನ್ನಿ, ನಮ್ಮಿಂದ ಅಡ್ಡಿ ಇಲ್ಲ ಅಂತ ಹೇಳಿದರು. ಇವರು ಇಲಾಖೆಯಿಂದ ಆದೇಶವನ್ನು ಮಾಡಿಸಿಕೊಂಡು ಬಂದಾಗ, ನೀವು ಹೆಡ್ ಮಿಸ್ಟ್ರೆಸ್ ಆಗಿರುವುದು ಬೇಡ, ನಿಮಗೆ ಹೆಡ್ ಮಿಸ್ಟ್ರೆಸ್ ಆಗಿರುವ ಎಲ್ಲ ಸವಲತ್ತುಗಳನ್ನು ಕೊಡ್ತೇವೆ, ಬಟ್ ಹೆಡ್ ಮಾಸ್ಟರ್ ಅವರು ಆಗ್ತಾರೆ, ನೀವು ಅವರ ಅಂಡರ್ನಲ್ಲಿ ಕೆಲಸ ಮಾಡಬೇಕು ಅಂತ ಇನ್ನೊಬ್ಬರು ಅವರ ಸಂಬಂಧಿಕರನ್ನು ತೋರಿಸಿದ್ರು. ನಾನು ಹೆಡ್ ಮಿಸ್ಟ್ರೆಸ್ ಆಗಿ ಮಾತ್ರ ಅಲ್ಲ, ಒಬ್ಬ ಟೀಚರ್ ಆಗಿ ಮಾಡಬೇಕಾದ ಎಲ್ಲ ಕೆಲಸಗಳನ್ನು ಮಾಡ್ತೇನೆ, ನೀವು ಇಲಾಖೆಯಿಂದ ಮಾಡಿಸಿಕೊಂಡು ಬನ್ನಿ ಅಂತ ಹೇಳಿದ ನಂತರ ನನಗೆ ಆ ಪೋಸ್ಟ್ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಡೆ ನಿಂತ ಹೋರಾಟವೇ ಆ ಟೀಚರನ್ನು ಕೊಲ್ಲಿಕ್ಕೆ ಕಾರಣ. ಆ ಸ್ಕೂಲ್ ಡೇಯ ದಿವಸ ಅವರ ನೇಕೆಡ್ ಫೋಟೋ ತೆಗೆದರು, ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ನೋಡಿದರು. ನನ್ನ ಗಂಡ ಮತ್ತು ನಾವು ಪ್ರೀತಿಸಿ ಮದುವೆ ಆದವರು, ನೀವು ಈ ಫೋಟೋ ಹಾಕ್ಕೊಂಡು ಉಪ್ಪಾಕಿ ನಕ್ಕಿ ಏನು ಬೇಕಾದರೂ ಮಾಡಿ, ನಾನು ಅದನ್ನು ಕ್ಯಾರೆ ಮಾಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಅದನ್ನು ಬಹಳ ಕಠಿಣವಾಗಿ ವಿರೋಧಿಸಿದಾಗ, ಅವರ ಮನೆಯಲ್ಲಿ ಅವರು ಒಬ್ಬರೇ ಇರುವಾಗ ಬಂದು ಅವರನ್ನು ಅತ್ಯಾಚಾರ ನಡೆಸಿ, ಅವರನ್ನು ನೇಕೆಡ್ ಮಾಡಿ, ಅವರನ್ನು ಕೊಂದು, ಅವರನ್ನು ಬಾತ್ರೂಮ್ನಲ್ಲಿ ನೇತಾಡಿಸಿ ಚಿಮಿನೆಣ್ಣೆ ಹಾಕಿ ಸುಟ್ಟು ಬೆಂಕಿ ಹಾಕಿ ಹೋದರು. ಇಷ್ಟು ಮಾತ್ರ ಅಲ್ಲ, ಇದನ್ನು ಅಲ್ಲಿ ಅವರ ಟೀಚರ್ ಹತ್ರ ಟ್ಯೂಷನ್ಗೆ ಬರ್ತಾ ಇದ್ದಂಥ ಒಂದು ಹೆಣ್ಣು ಮಗಳು ನೋಡಿದ್ದಕ್ಕೆ, ಆ ಹೆಣ್ಣು ಮಗಳು ಬಾವಿಗೆ ಬಿದ್ದು ಸತ್ತು ಹೋದದ್ದು ಮತ್ತು ಆ ಹೆಣ್ಣು ಮಗಳು ಬಾವಿಗೆ ಬಿದ್ದು ಸತ್ತದ್ದಕ್ಕೆ ಹೆಣ್ಣು ಮಗಳ ಅಪ್ಪನಿಗೆ ಒಂದು ಹೊಸ ಅಂಬಾಸಿಡರ್ ಕಾರ್ ಪ್ರಸಾದ ಕೊಟ್ಟು ಆ ಕೇಸನ್ನು ಮುಚ್ಚಿಸಿ ಆಕೆಯ ಗಂಡ ಡಾಕ್ಟರ್ ಹೆರಳೆಯವರನ್ನು 2 ವರ್ಷ ಜೈಲಿನಲ್ಲಿ ಕೂತ್ಕೊಳಿಸಿದ್ರು. ಈ ಅನುಭವದಿಂದಾಗಿ ನಾವು ಪದ್ಮಲತಾ ಕೊಲೆ ಪ್ರಕರಣ ಆದಾಗ ಮನೆಯಲ್ಲಿ ತನಿಖೆ ಬಂದ ಪೊಲೀಸರನ್ನು ಆ ರೀತಿ ನಿರ್ಬಂಧಿಸಿದ್ರು. ಇಷ್ಟು ಮಾತ್ರ ಅಲ್ಲ, ಪದ್ಮಲತಾ ಕೊಲೆ ಪ್ರಕರಣವನ್ನು ಪ್ರತಿಭಟಿಸಿ ನಾವು ಇಡೀ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಿದೆವು. ಅದರ ಬಗ್ಗೆ ಸಮುದಾಯದವರು ನಾಟಕ ಮಾಡಿ ಎಲ್ಲ ಇಡೀ ರಾಜ್ಯದಲ್ಲೇ ಅದು ಪ್ರಚಾರ ಆಯಿತು. ಬೆಳ್ತಂಗಡಿಯಲ್ಲಿ ಅದರ ವಿರುದ್ಧ ಪ್ರತಿಭಟನೆ ಹಾಕಿದಾಗ ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ನಲ್ಲಿ ನನ್ನ ಮೇಲೆ ಗೂಂಡಾಗಿರಿ ನಡೆಸಿ ನಾನು ತಪ್ಪಿಸಿಕೊಂಡು ಪಕ್ಕದಲ್ಲಿರುವಂಥ ಮುನ್ಸಿಪಾಲಿಟಿ ಕಚೇರಿಯೊಳಗೆ ಹೋದಾಗ ಅದರ ಒಳಗೂ ಬಂದು ಅಲ್ಲಿದ್ದಂಥ ಟಿವಿ ದಾಖಲೆಗಳು ಎಲ್ಲವನ್ನು ರಚ್ಚಾಬಚ್ಚ ಮಾಡಿ ಪಕ್ಕದಲ್ಲೇ ಇದ್ದ ಪೊಲೀಸ್ ಸ್ಟೇಷನ್ನ ಪೊಲೀಸರು ಬಂದರು. ಪೊಲೀಸ್ ನನ್ನಲ್ಲಿಂದ ಕೊಂಡೋಗಿ ಹಾಸ್ಪಿಟಲೈಸ್ ಮಾಡಿ ಅಡ್ಮಿಟ್ ಮಾಡಿದರೂ ಕೂಡ, ನನ್ನ ಹೇಳಿಕೆ ಎಲ್ಲ ತೆಗೆದುಕೊಂಡರೂ ಕೂಡ ಕೇಸ್ ಏನು ಅಂತ ಆಯಿತು ಗೊತ್ತಾ? ಆಶ್ಚರ್ಯ ಆಗ್ಬೋದು ನಿಮಗೆ, ಆಘಾತವೂ ಆಗ್ಬೋದು. ಧರ್ಮಸ್ಥಳದ ಮಲೆಕುಡಿಯ ಜನಾಂಗಕ್ಕೆ ಸೇರಿದ ಒಂದು ಹೆಣ್ಣು ಮಗಳನ್ನು ನಾನು ಕಣ್ಣಲ್ಲಿ ನೋಡಲೇ ಇಲ್ಲ ಇಷ್ಟರವರೆಗೆ. ಆ ಹೆಣ್ಣು ಮಗಳನ್ನು, ಆಕೆಯನ್ನು ನಾನು ಅತ್ಯಾಚಾರ ಮಾಡಿದ್ದೇನೆ ಅಂತ ನನ್ನ ಮೇಲೆ ಕೇಸು. ಪೊಲೀಸ್ ಸ್ಟೇಷನ್ನಲ್ಲಿ ಈ ರೀತಿ ಬಂದು ದಸ್ಕತ್ ಹಾಕಿ ಹೋಗದಂಥ ಹೆಂಗಸು ಕೋರ್ಟ್ನಲ್ಲಿ ಸಾಕ್ಷಿ ಹೇಳುವಾಗ ಏನು ಹೇಳಿದರು ಗೊತ್ತಾ? ಇವರು ಯಾರು ಅಂತ ನನಗೆ ಗೊತ್ತಿಲ್ಲ, ಧರ್ಮಸ್ಥಳದ ನಮ್ಮ ಕೆಲಸವನ್ನು ನೋಡಿಕೊಳ್ಳುವಂಥ ಮೇಸ್ತ್ರಿಯವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ದಸ್ಕತ್ ಹಾಕಿ ಬಾ ಅಂತ ಹೇಳಿದರು. ಯೋಚನೆ ಮಾಡಿ, ಎಂಥ ದೌರ್ಜನ್ಯ! ಈ ರೀತಿಯ ಕೆಲಸ ಕಾರ್ಯಗಳೆಲ್ಲ ಮಾಡುತ್ತಾ ಎಷ್ಟೇ ಸಾವು ನೋವುಗಳಾದರೂ
ಅವರು ಮಾಡುವ ಅತ್ಯಾಚಾರಗಳು ಅವ್ಯಾಹತವಾಗಿ ನಡ್ಕೊಂಡು ಬಂದರು. ಅದನ್ನು ನಿಲ್ಲಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಆಗದೇ ಇರುವ ಪರಿಸ್ಥಿತಿಯ ಸಂದರ್ಭದಲ್ಲಿ ಸೌಜನ್ಯ ಕೊಲೆ ನಡೆದದ್ದು. ಸೌಜನ್ಯ ಕೊಲೆಯಲ್ಲಿ ಮುಂದೆ ಬಂದಂಥ ಮಹೇಶ್ ಶೆಟ್ಟಿ ತಿಮರೋಡಿಯವರು ಎಲ್ಲರಿಗಿಂತಲೂ ಅವರಿಗೆ ಸ್ವಲ್ಪ ವಿಶೇಷ ಸ್ಥಾನಮಾನ. ಯಾಕೆ ಅಂತ ಹೇಳಿದರೆ, ಅವರು ಬಂದ ನಂತರ ಅವರಿಗೆ ಇಷ್ಟರವರೆಗೆ ಇಂಥ ಒಂದು ದೌರ್ಜನ್ಯ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಯಾರ ಮೇಲೆಯೂ ಗೂಂಡಾಗಿರಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಮೊನ್ನೆ 4-6 ದಿವಸಗಳ ಹಿಂದೆ ಇದೇ ಸೌಜನ್ಯನ ಮನೆಯವರ ವಠಾರದಲ್ಲಿರುವಂಥ ಒಂದು ಭೂತಸ್ಥಾನದ ಕಾರ್ಯಕ್ರಮ ಆಗುವಾಗ ಅಲ್ಲಿಗೆ ದೌರ್ಜನ್ಯ ಮಾಡೋದಕ್ಕೆ ಒಂದಷ್ಟು ಜನ ಬಂದರು. ಆದರೆ ಜನ ಎಲ್ಲ ಅಲ್ಲಿ ಒಟ್ಟಾಗಿ ಸುತ್ತಮುತ್ತಲಿನವರು ನಿಂತಾಗ ಅವರಿಗೆ ಗೂಂಡಾಗಿರಿ ಮಾಡಲಿಕ್ಕೆ ಆಗದೆ ಹಿಂದೆ ಹೋಗ್ತಾ ಇದ್ದಾರೆ. 2012ರಿಂದ ಈಚೆಗೆ ಇಂಥ ಗೂಂಡಾಗಿರಿ ಮಾಡಲಿಕ್ಕೆ ಆಗದೇ ಇರುವಾಗ ಹೊಸ ಘೋಷಣೆ ಶುರುವಾದ್ದು, ಷಡ್ಯಂತ್ರ. ಮೊದಲು ಇತ್ತು ಅವರು ಕಮ್ಯುನಿಸ್ಟರು, ಅವರು ದೇವಸ್ಥಾನಕ್ಕೆ ವಿರೋಧ. ಪದ್ಮಲತಾಳನ್ನು ಕೊಲೆ ಮಾಡಿದ್ದು ತಪ್ಪು, ಕೊಲೆಗಾರರನ್ನು ಪತ್ತೆ ಹಚ್ಚಿ ಅಂತ ನಾವು ಕೇಳಿದರೆ ಅದು ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಹೇಳಿದಾಗ ಆಯ್ತಾ. ನೇಮಿರಾಜ ಕೊಂಡೆ ಅಂತ ಒಬ್ಬರು ಇದ್ರು, ಅವರು ನನ್ನ ಕಾಲೇಜ್ ಮೇಟ್. ಈ ನೇಮಿರಾಜ ಕೊಂಡೆ ಅವರ BSc ವಿದ್ಯಾಭ್ಯಾಸ ಮುಗಿದ ಕೂಡಲೇ ಧರ್ಮಸ್ಥಳ ದೇವಸ್ಥಾನದ ಉಗ್ರಾಣಗಳ ಯಾವುದು ಕುಂದುಕೊರತೆ ಉಂಟು ಅದನ್ನೆಲ್ಲ ಬೇಕಾದ ಕೂಡಲೇ ಮರುದಿವಸ ಸಪ್ಲೈ ಮಾಡಲಿಕ್ಕೆ ಮತ್ತು ಏನು ಅದು ದುರ್ವ್ಯವಹಾರ ಆಗದ ಹಾಗೆ ನೋಡಿಕೊಳ್ಳುವಂಥ ಒಬ್ಬ ಅಧಿಕಾರಿಯಾಗಿ ಅವರು ನೇಮಿಸಿದ್ದರು. ಒಂದು 8-10 ವರ್ಷ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದರು. ಆ 71ರಿಂದ ಅವರನ್ನು ಹೊರಗೆ ಹಾಕುವ ದಿವಸದವರೆಗೂ ಸುಮಾರು 18 ವರ್ಷ ಅವರು ಒಂದು ನಯಾ ಪೈಸೆಯ ವಂಚನೆ ಮಾಡದೆ ಅಲ್ಲಿ ರಾತ್ರಿ ಹಗಲು ಕೂಡ ಅವರ ಕುಟುಂಬಕ್ಕೆ ಗಮನ ಕೊಡಲಿಕ್ಕೂ ಆಗದೆ ಧರ್ಮಸ್ಥಳದ ಚಾಕರಿ ಮಾಡಿದ್ದಾರೆ, ಸೇವೆ ಮಾಡಿದ್ದಾರೆ. ಅಂತ ಮನುಷ್ಯನನ್ನ ಕಂಠೀಹಾರ ಕದ್ದು ಹೋಯಿತು. ಕದ್ದದ್ದು ಇವರ ಹೆಂಡತಿಯೇ. ಇವರ ಹೆಂಡತಿ ಯಾವಾಗಲೂ ಅವರ ಜೊತೆ ಸಹಾಯಕ್ಕಾಗಿ ಹೋಗುವವಳು ಅನ್ನುವ ಅಪವಾದ ಹಾಕಿ ಅವರ ಹೆಂಡತಿ, ಮಕ್ಕಳ, ಅಕ್ಕ ತಂಗಿಯರ ಎಲ್ಲ ಇಡೀ ಕುಟುಂಬವನ್ನು, ನೇಮಿರಾಜ ಕೊಂಡೆಯ ಕುಟುಂಬವನ್ನೇ ಧರ್ಮಸ್ಥಳದಿಂದ ಹೊರಗೆ ಹಾಕಿದರು. ಆವಾಗ ನಮ್ಮ ಮಾಜಿ ಶಾಸಕರು ವಸಂತ ಬಂಗೇರರು ಅವರಿಗೆ ಒಂದು ಮನೆ ಕೊಟ್ಟರು ಬಾಡಿಗೆಗೆ. ಆವಾಗ ವಸಂತ ಬಂಗೇರಿಗೆ ಫೋನ್, ಅವನಿಗೆ ಯಾರೂ ಮನೆ ಕೊಡಬಾರ್ದು, ನಾನು ಮಾತು ಕೊಟ್ಟಾಗಿದೆ, ಕೊಟ್ಟ ಮಾತನ್ನು ತಪ್ಪು ಅಭ್ಯಾಸ ನನಗಿಲ್ಲ ಅಂತ ಖಂಡಿತವಾಗಿ. ಅವನಿಗೇನಾದರೂ ಆಗೋದಿಲ್ಲ, ಅದರಿಂದ ಮೊದಲು ನನ್ನ ಪ್ರಾಣ ಹೋಗಬೇಕು, ನಾನು ಅಲ್ಲೇ ಬಂದು ಜಗಲಿಯಲ್ಲಿ ಮಲಗ್ತೇನೆ ಅನ್ನುವ ರೀತಿಯಲ್ಲಿ ವಸಂತ ಬಂಗೇರು ಕಡಾಕಡಿ ಉತ್ತರ ಕೊಟ್ಟಾಗ ಅವರಿಗೆ ಏನೂ ಮಾಡಲಿಕ್ಕಾಗಲಿಲ್ಲ. ಸರಿ, ಇದಕ್ಕೆಲ್ಲ ಮಣ್ಣಾಗಲಿ. ಒಂದು ದಿವಸ ಬೆಂಗಳೂರಿನ ಮನೆಯಲ್ಲಿ TV ನೋಡಿಕೊಂಡು ಎಲ್ಲರೂ ಕೂತ್ಕೊಂಡು ನೋಡುವಾಗ ಈ ಕಂಠೀಹಾರ ಒಬ್ಬ ಕರ್ನಾಟಕದ ಬಹಳ ಹೆಸರಾದಂಥ ಸಿನಿಮಾ ನಟಿ ಅವರ ಕುತ್ತಿಗೆಯಲ್ಲಿ ಕಂಠೀಹಾರವನ್ನು ನೋಡಿ ನೇಮಿರಾಜ ಕೊಂಡೆ ಕದ್ದದ್ದಲ್ಲ ಅನ್ನುವಂಥ ಜ್ಞಾನೋದಯ ಆಯಿತು. ನಾವೆಲ್ಲ ರಾಜಕೀಯದಲ್ಲಿ ಕೇಳಿದ್ದೇವೆ, ರಾಜಕೀಯದವರು ಅವರ ಕಪ್ಪು ಹಣವನ್ನು ಮಠ ಮಾನ್ಯಗಳಲ್ಲಿ ಇಡ್ತಾರೆ ಅಂತ. ಈ ಮಠದವರು ಅವರಿಗೆ ಬೇಕಾದಾಗ ದುಡ್ಡು ತಪ್ಪ ತೆಗೆದು ಕೊಡ್ತಾರೆ. 100 ರೂಪಾಯಿ ಇಟ್ಟರೆ 90 ರೂಪಾಯಿ ಕೊಡ್ತಾರೆ, 10 ರೂಪಾಯಿ ಅವರು ಮಠಕ್ಕೆ ಉಪಯೋಗಿಸ್ಕೊಳ್ತಾರೆ. ಈ ರೀತಿ ಎಲ್ಲ ರಾಜಕಾರಣಿಗಳ ದುಡ್ಡು ಅಲ್ಲಿ ಉಂಟು ಅಂತೇಳಿ ಗುಸು ಸುದ್ದಿ, ನಮ್ಗೆ ಗೊತ್ತಿಲ್ಲ. ಒಬ್ಬ ಒಕ್ಕಲಿಗ ಸಮಾಜದ ಹೆಣ್ಣು ಮಗಳು ಸೌಜನ್ಯ, ಅವರ ತಾಯಿ ಒಕ್ಕಲಿಗ ಸಮಾಜದ ಒಂದು ಸಮಾರಂಭಕ್ಕೆ ಬಂದಂಥ DK ಶಿವಕುಮಾರ್ ಹತ್ರ ಮನವಿ ಕೊಡಲಿಕ್ಕೆ ಹೋಗುವಾಗ ಜಡ್ಜ್ಮೆಂಟ್ ಕಾಪಿಯಲ್ಲಿ ಉಂಟು, ನೋಡುವ ಜಡ್ಜ್ಮೆಂಟ್ ಕಾಪಿ ತಂದು ಕೊಡಿ. ಏನು ಸರ್ಕಾರಕ್ಕೆ ಹೋಗೋದಿಲ್ವ ಜಡ್ಜ್ಮೆಂಟ್ ಕಾಪಿ? ಸರ್ಕಾರಕ್ಕೆ ಆದೇಶ ಮಾಡಿದರೆ ಸರ್ಕಾರಕ್ಕೆ ಕೊಡುವುದಿಲ್ವ? ಗೊತ್ತೇ ಇಲ್ಲದವರಾಗಿ ಮಾಡಿ ಅದೇ ದಿವಸ ಧರ್ಮಸ್ಥಳಕ್ಕೆ ಬಂದಾಗ ಈ ರೀತಿ ಹೇಳಿಕೆ ಕೊಡ್ತಾರೆ, ನಿಮ್ಮ ಬೆಂಬಲಕ್ಕೆ 1000 DKಶಿಗಳಿದ್ದಾರೆ ಅಂತ. ದಕ್ಷಿಣ ಕನ್ನಡ ಜಿಲ್ಲೆಯ, ಅಂದರೆ ಈಗಿನ ದಕ್ಷಿಣ ಕನ್ನಡ, ಉಡುಪಿ, ಎಲ್ಲ ದೇವಸ್ಥಾನ ಮಠಗಳ ಮುಖಂಡರು, ಮುಖ್ಯಸ್ಥರು ಎಲ್ಲರೂ ಬ್ರಿಟಿಷರ ವಿರುದ್ಧವಾಗಿದ್ದರು. ಬರೇ ಧರ್ಮಸ್ಥಳವನ್ನು ಮಾತ್ರ ಬ್ರಿಟಿಷರಿಗೆ ಪರವಾಗಿ, ಟಿಪ್ಪು ಸುಲ್ತಾನಿಗೆ ವಿರೋಧವಾಗಿ ಕೆಲಸ ಮಾಡಿದಂಥ ಸಂಸ್ಥೆ. ಅವರಿಗೆ ಸಿಕ್ಕಿದ ಬಳುವಳಿ ಧರ್ಮಸ್ಥಳ ದೇವಸ್ಥಾನ. ಆದರೆ ಸ್ವಾತಂತ್ರ್ಯ ಸಿಕ್ಕಿ ಬೆಳ್ತಂಗಡಿಯ 52ರಲ್ಲಿ ಚುನಾವಣೆ ನಡೆದಾಗ ಪ್ರಥಮ ಶಾಸಕರು ರತ್ನವರ್ಮ ಹೆಗಡೆಯವರು. ಕಾಂಗ್ರೆಸ್ನವರ ದುರವಸ್ಥೆ ನೋಡಿದ್ರಲ್ಲ, ಇವರಿಗೆ ಬೇರೆ ಜನ ಸಿಕ್ಕಲಿಲ್ಲ. ಸ್ವಾತಂತ್ರ್ಯ ಹೋರಾಟಕ್ಕೆ ವಿರುದ್ಧವಾಗಿ ಬೆಂಬಲ ಮಾಡಿದ ಕುಟುಂಬದ ಒಬ್ಬ ಪುಣ್ಯ ವ್ಯಕ್ತಿ ಅವರಿಗೆ ಸಿಕ್ಕಿದ್ದಾನೆ. ಪದ್ಮಲತಾ ಕೊಲೆ ಪ್ರಕರಣ ನಡೆದಾಗ ತನಿಖಾಧಿಕಾರಿಯಾಗಿದ್ದವರು ತನಿಖೆ ಮಾಡಿ ಎಲ್ಲವನ್ನು ಅವರನ್ನು ಅರೆಸ್ಟ್ ಮಾಡಲಿಕ್ಕೆ
ರೆಡಿಯಾಗಿ ಪದ್ಮಲತಾ ಕೇಸ್ನಲ್ಲಿ ಎಲ್ಲ ತನಿಖೆಯನ್ನು ಮಾಡಿ ತಯಾರು ಮಾಡಿಟ್ಟಿದ್ದಾರೆ ಅಂತ ಹೇಳುವಾಗ ಈ ತನಿಖೆಯಿಂದ ಆ ತನಿಖಾಧಿಕಾರಿಯನ್ನು ತೆಗಿಬೇಕು, ಅವನು ಸರಿ ಇಲ್ಲ ಅಂತ ಲೆಟರ್ ಕೊಟ್ಟವನು ವಿನಯ್ ಕುಮಾರ್ ಸೊರಕೆ ಅನ್ನುವಂಥ ಶಾಸಕರು, ಆಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ಗೂ ನಿಂತಿದ್ದರು. ಅವರು ಲೆಟರ್ ಕೊಡ್ತಾರೆ, ಜನತಾದಳದ ಸರ್ಕಾರ ಅವರನ್ನು ವಿಡ್ರಾ ಮಾಡಿ ಮತ್ತೊಬ್ಬ ಯಾರಿಗೋ ಒಬ್ಬನಿಗೆ ತನಿಖೆ ಕೊಟ್ಟು ಅವ ಸಿ ರಿಪೋರ್ಟ್ ಕೊಡ್ತಾನೆ, ಪತ್ತೆ ಹಚ್ಚಲಾಗದ ಕೇಸು ಅಂತ. ಇಂಥ ಕೆಲಸಗಳು ಸರ್ಕಾರದಿಂದ ಡಿ ಕೆ ಶಿವಕುಮಾರನಿಂದ ಹೊಸದಲ್ಲ. ಬೆಳ್ತಂಗಡಿಯ ಚರಿತ್ರೆಯಲ್ಲಿ ಪ್ರಥಮ ಶಾಸಕರು ಕಾಂಗ್ರೆಸ್ನಿಂದ ಅವರಾಗಿದ್ದರೆ ಇವತ್ತು ಇಷ್ಟೆಲ್ಲ ಅವರ ಗುಣಗಾನಗಳು, ಗೌರವಾವಣಿಗಳು, ಪದ್ಮಭೂಷಣ ಪ್ರಶಸ್ತಿ ಇದರೆಲ್ಲರ ಜೊತೆ ರಾಜ್ಯಸಭಾ ಸದಸ್ಯರನ್ನಾಗಿ ಬಿಜೆಪಿ ಮಾಡಿದರೆ, ಕೂತದ್ದಕ್ಕೆ ನಿಂತದ್ದಕ್ಕೆ ಬೋಪರಾಕ್ ಮಾಡಿ ಕುಮಾರಸ್ವಾಮಿ ಧರ್ಮಸ್ಥಳಕ್ಕೆ ಬರುವುದಿದ್ರೆ ಯೋಚನೆ ಮಾಡಿ. ಈ ರಾಜಕೀಯದವರು ಎಲ್ಲಿವರೆಗೆ ಅಂದರೆ ನಿಮ್ಮದೇ ಊರಿನ ಚಿಕ್ಕ ಕೆಂಪಮ್ಮ ಹೋಗಿ ಬಲಾತ್ಕಾರವಾಗಿ ಎಳ್ಕೊಂಡು ಹೋದದ್ದನ್ನು ನಾನು ನೋಡಿದ್ದೇನೆ. ಪ್ರಕೃತಿ ಚಿಕಿತ್ಸೆಯ ಮುಂಭಾಗದಲ್ಲಿರುವಂಥ ಬಸ್ ಸ್ಟಾಪ್ನಲ್ಲಿ ಕೂತ್ಕೊಂಡು ನೀವು ಇಲ್ಲಿ ನಿಲ್ಲಬೇಡಿ, ಹೋಗಿ ಇಲ್ಲಿಂದ ಅಂತ ಹೇಳಿದವನು ಆ ಎಳೆದು ಪಪ್ಪ ಮಾಡಿ ಮಾತನಾಡುವಂಥ ಅದೇ ವ್ಯಕ್ತಿ ಅವನೊಂದು ವಿಡಿಯೋದಲ್ಲೆಲ್ಲ ಬಂದಿದೆ ಅಂತ ಇಷ್ಟು ಹೇಳಿದರೂ ಕೂಡ ಆ ಚಿಕ್ಕ ಕೆಂಪಮ್ಮನನ್ನು ಹೆದರಿಸಿ ಬೆದರಿಸಿ ಅವರ ಹೇಳಿಕೆಯನ್ನು ಸಂಪೂರ್ಣವಾಗಿ ಓದಿ ನೋಡಲಿಕ್ಕೂ ಬಿಡದೆ ಸಿಗ್ನೇಚರ್ ತೆಕ್ಕೊಂಡು ಅವರಿಗೆ ಸರಿ ಆಹಾರವನ್ನು ಕೊಡದೆ ಕಳಿಸಿ ಅವರು ಸ್ಟ್ಯಾನ್ಲಿ ಅವರ ಮುಖಾಂತರ ಮಹಿಳಾ ಆಯೋಗದ ಅಧ್ಯಕ್ಷರ ಹತ್ರ ಹೋಗಿ ದೂರು ಕೊಟ್ಟು ಮುಖ್ಯಮಂತ್ರಿಯವರಿಗೂ ದೂರು ಕೊಟ್ಟು ಬಂದಂಥ ವಿಚಾರ ಇಷ್ಟಾದರೂ ಈಗ ಅವರ ಮೇಲೆ ಕ್ರಮ ಇಲ್ಲ. ಈ ಕೇಸನ್ನು ಮುಳುಗಿಸಿ ಹಾಕಿದ ಯೋಗೀಶ್ ಕುಮಾರ್ ಸಿಒಡಿಗೆ ಪ್ರಮೋಷನ್ ಆಗಿ ಇನ್ಸ್ಪೆಕ್ಟರ್ ಆಗಿದ್ದಾನೆ. ನಾವು ಸಂವಿಧಾನಕ್ಕೆ ವಿರೋಧ ಅಲ್ಲ, ಕಾನೂನಿಗೆ ವಿರೋಧ ಅಲ್ಲ, ಆದರೆ ಕಾನೂನು ಈ ಕೆಲಸವನ್ನು ಮಾಡದೇ ಇರುವಾಗ ಏನಾದರೂ ಬಿಡಲಿಕ್ಕಿಲ್ಲ ಅನ್ನುವಂಥದ್ದನ್ನಕ್ಕೆ ಜನ ತಯಾರಾಗಬೇಕಾದ ಅನಿವಾರ್ಯತೆ ಇದೆ. ಎಲ್ಲ ರೀತಿಯ ಹೋರಾಟಕ್ಕೂ ಜನರು ತಯಾರಾಗಬೇಕಾಗಿದೆ. ಅದಕ್ಕೆ ಅಂಥ ಜಾಗೃತಿಯನ್ನು ಮೂಡಿಸುವುದಕ್ಕೆ ನೀವು ಒಬ್ಬೊಬ್ಬರು ಒಂದೊಂದು ಗ್ರಾಮದಲ್ಲಿ ಈ ಕೆಲಸವನ್ನು ಮಾಡಿದರು ಮೈಸೂರು ಜಿಲ್ಲೆಯೇ ಬೆಳಕಾದೀತು, ಇಂಥ ಸತ್ಯಗಳು ಬಯಲಾದೀತು. ಆ ಕೆಲಸವನ್ನು ನೀವೆಲ್ಲ ಮಾಡ್ತೀರಿ, ಮಾಡಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ಮಾತನ್ನು ಅದು ಮಾಡಿ